सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणि नमोऽस्तुते। सृष्टिस्थितिविनाशानां शक्तिभूते सनातने गुणाश्रये गुणमये देवी नारायणि नमोऽस्तुते। ಶ್ರೀಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಗ್ರಹಚಾರ ಪರಿಹಾರ ಚಾನಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮಕರ ರಾಶಿಯವರ ಜುಲೈ 2025 ಮಾಸ ಭವಿಷ್ಯ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ. ಮೊದಲಿಗೆ ಗ್ರಹಗಳ ಸ್ಥಿತಿಗತಿ ಹೇಗಿದೆ ಅಂತ ನಾವು ನೋಡೋಣ. ಗ್ರಹ ಸಂಚಾರ ಹೇಗಿದೆ ಅನ್ನೋದಾದರೆ, ಮಕರ ರಾಶಿಯಿಂದ 2ರಲ್ಲಿ ರಾಹುಗ್ರಹರು, 3ರಲ್ಲಿ ಶನಿ ಮಹಾತ್ಮರು, 6ರಲ್ಲಿ ಶುಕ್ರಗ್ರಹರು ಇದ್ದಾರೆ. 7ನೇ ಭಾವದಲ್ಲಿ ಗುರು ಮತ್ತು ರವಿಗ್ರಹರಿದ್ದು ಜುಲೈ 26ರಂದು ಈ ಸ್ಥಾನಕ್ಕೆ ಶುಕ್ರಗ್ರಹರ ಪ್ರವೇಶವಾಗುತ್ತೆ. 8ರಲ್ಲಿ ಬುಧಗ್ರಹರ ಸಂಚಾರ ಇದ್ದು ಜುಲೈ 17ರಿಂದ ಇದೇ ಭಾವಕ್ಕೆ ಸೂರ್ಯಗ್ರಹರು ಪ್ರವೇಶಿಸ್ತಾರೆ. ನವಮದಲ್ಲಿ ಕುಜ ಮತ್ತು ಕೇತುಗ್ರಹರ ಸಂಚಾರ ಇದ್ದು ಜುಲೈ 28ರಂದು ಕುಜಗ್ರಹರು ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಗ್ರಹಸ್ಥಿತಿಗಳು ಹೀಗಿರುವಾಗ ಈ ಜುಲೈ ತಿಂಗಳಲ್ಲಿ ಮಕರ ರಾಶಿಯ ಬಹುತೇಕರಿಗೆ ಧನಲಾಭ ಇದೆ. ವ್ಯಾಪಾರಿಗಳಿಗೆ ತುಂಬಾ ಅನುಕೂಲ ಇರುತ್ತೆ. ವಾಹನಗಳ ಖರೀದಿ ಮಾಡ್ತೀರಿ. ಉದ್ಯೋಗ ಸ್ಥಳದಲ್ಲಿ ಅಥವಾ ಸಭೆ ಸಮಾರಂಭಗಳಲ್ಲಿ ಸ್ವಲ್ಪ ನಿಮಗೆ ಬೇಸರ ಆಗುತ್ತೆ. ಅಂದರೆ ಅನಾದರಣೆಯಿಂದಾಗಿ ಬೇಸರ ಆಗುತ್ತೆ. ಅಂದರೆ ಅವರೇ ನಿಮ್ಮನ್ನು ಕರೆದಿರ್ತಾರೆ, ಈ ಫಂಕ್ಷನಿಗೆ ಬನ್ನಿ ಹಾಗೆ ಅಂತೇಳಿ. ಆದರೆ ನೀವು ಹೋದಾಗ ಏನೋ ಒಂಥರ ನಾವು ಕರೆದೇ ಇರಲಿಲ್ವೇನೋ, ಅಥವಾ ನಾವು ಕರೆದ ತಕ್ಷಣ ಬಂದೇ ಬಿಟ್ರಲ್ಲ, ಹೀಗೆಲ್ಲ ಬನ್ನಿ ಅಂತಲೂ ಬನ್ನಿ ಕೂತ್ಕೊಳ್ಳಿ ಮಾಡಿ ಏನಿಲ್ಲ, ಯಾಕಾದರೂ ಬಂದರು ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾರೆ. ಹೀಗಾಗಿ ನಿಮಗೆ ತುಂಬಾ ಬೇಸರಕ್ಕೆ ಒಳಗಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಎಷ್ಟೋ ಸಲ ಹಾಗೇ ಕರೆದವರೇ ಕರೆದೇ ಇಲ್ವೇನೋ ಅನ್ನೋ ರೀತಿ ನಡ್ಕೊಳ್ತಾರೆ. ಏನು ಮಾಡೋಕ್ಕಾಗಲ್ಲ. ಇನ್ನು ಈ ಹರಿತವಾದ ವಸ್ತುಗಳನ್ನು ಬಳಸ್ತಕ್ಕಂಥವರು ಗೃಹಿಣಿಯರೇ ಇರ್ಬೋದು. ಈಗ ತರಕಾರಿ ಕಟ್ ಮಾಡೋದಕ್ಕೆ ಈಳಿಗೆ, ಮಣೆ, ಚಾಕು ಇಂಥದನ್ನೆಲ್ಲ ಬಳಸ್ತಾ ಇರ್ತೀರ. ಅವರು ಕೂಡ ಅಥವಾ ಸೂಜಿ ದಾರ ಪೋಣಿಸೋರೇ ಇರ್ಬೋದು. ಯಾವುದಾದ್ರೂ ಒಂದು ಸಣ್ಣದಿಂದ ಹಿಡಿದು ದೊಡ್ಡ ಒಂದು ಹರಿತವಾದ ಆಯುಧಗಳು ಇವುಗಳನ್ನೆಲ್ಲ ಬಳಸ್ತಕ್ಕಂಥವರು ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಅದರಿಂದ ಬಾಧೆ ಆಗ್ತಕ್ಕಂತಹ ಸಾಧ್ಯತೆಗಳು ಇವೆ. ಹೀಗಾಗಿ ಎಲ್ಲರೂ ಕೂಡ ರೈತರು, ಗೃಹಿಣಿಯರು, ಶಸ್ತ್ರಗಳನ್ನು ಬಳಸ್ತಕ್ಕಂಥ ಎಲ್ಲರೂ ಕೂಡ ಜೋಪಾನವಾಗಿರಿ. ಮತ್ತು ಕಲಹಗಳು ನಡೀತಾ ಇರ್ತಕ್ಕಂತಹ ಸ್ಥಳದಲ್ಲಿ ಹೋಗಿ ಮೂರನೆಯವರ ಜಗಳವನ್ನು ಬಿಡಿಸೋಕ್ಕೆ ಹೋಗ್ಬಿಡಿ. ಹಾಗೆ ಮನೆಯಲ್ಲಿ ಕೂಡ ಕಲಹಕ್ಕೆ ಆಸ್ಪದ ಆಗದ ಹಾಗೆ ನೀವು ನೋಡಿಕೊಳ್ಳಿ. ಮತ್ತು ನಿಮ್ಮ ಜೀವನದ ಎಲ್ಲ ತರಹದ ಭಾಗ್ಯಗಳ ಪ್ರಾಪ್ತಿಗಾಗಿ ಮತ್ತು ಜ್ಞಾನ ಪ್ರಾಪ್ತಿಗಾಗಿ ಗುರುಪೌರ್ಣಿಮೆಯೆಂದು ವ್ಯಾಸ ಮಹರ್ಷಿಗಳನ್ನು ಸ್ಮರಿಸಿ, ಸಿದ್ಧಿ ಸಂಪತ್ತಿಗಾಗಿ ಆಷಾಢ ಶುಕ್ರವಾರಗಳಂದು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಿ. ವಿವಾಹ ಭಾಗ್ಯ ಮತ್ತು ಉತ್ತಮ ಗಂಡ, ಒಳ್ಳೆಯ ಗಂಡ, ಭೀಮನಂಥ ಗಂಡ ಸಿಗೋದಕ್ಕೆ ಹಾಗೂ ವಿವಾಹಿತ ಮಹಿಳೆಯರು ಪತಿಯ ಆಯುಷ್ಯ ಹಾಗೂ ಆರೋಗ್ಯದ ವೃದ್ಧಿಗಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಿ, ಸಹೋದರ ಸಹೋದರಿಯರೊಡನೆ ಉತ್ತಮ ಬಾಂಧವ್ಯಕ್ಕಾಗಿ ನಾಗರ ಪಂಚಮಿಯನ್ನು ಕೂಡ ಆಚರಿಸ್ಕೊಳ್ಳಿ ಅಂತ ಹೇಳ್ತಾ, ಮಕರ ರಾಶಿಯ ಎಲ್ಲ ವೀಕ್ಷಕರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ. ಆ ಮಹಾತಾಯಿ ಲಕ್ಷ್ಮೀದೇವಿ ಎಲ್ಲ ಬಗೆಯ ಸಂಪತ್ತುಗಳನ್ನ ತಂದುಕೊಡಲಿ ಅಂತ ಕೇಳ್ಕೊಳ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.